ಎಲ್ರಿಗೂ ನಮಸ್ಕಾರ. ಇವತ್ತು ಪತ್ರೊಡೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ಒಂದೇ ಹಿಟ್ಟಿನಿಂದ 3 ರೀತಿಯಾದಂತಹ ಪತ್ರೊಡೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ 2 ರೀತಿಯಾದಂತಹ ಕೆಸುವಿನ ಎಲೆನ ನಾನು ತಗೊಂಡಿದ್ದೀನಿ. ಒಂದು ಸಣ್ಣಕ್ಕೆ ಇರುವಂತಹ ಕೆಸುವಿನ ಸೊಪ್ಪು, ಬಣ್ಣದ ಕೆಸುವಿನ ಸೊಪ್ಪು ಆಗಿರುತ್ತೆ. ಇನ್ನೊಂದು ಅಗಲಕ್ಕೆ ಬರುತ್ತೆ, ಪತ್ರೊಡೆಗೆ ಅಂತಲೇ ಇರುವಂತಹ ಎಲೆ, ಅದು ಕೆಸುವಿನ ಎಲೆ. ಇದರಿಂದ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದರ ನಂತರ ನುಗ್ಗೆ ಸೊಪ್ಪಿನಿಂದ ಯಾವ ಥರ ಪತ್ರೊಡೆಯನ್ನು ಮಾಡಬಹುದು ಅನ್ನೋದನ್ನು ಕೊನೆಯ ಭಾಗದಲ್ಲಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಕೆಸುವಿನ ಎಲೆಯಿಂದ ಪತ್ರೊಡೆಯನ್ನು ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಊಟದ ಅಕ್ಕಿ ಅಂತ ಏನು ಕರಿತೀವಲ್ಲ, ಅದು ವೈಟ್ ರೈಸ್ ಅಂತ, ರಾ ರೈಸ್, ಇದು 3.5 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳೆದು ಒಂದು 3 ರಿಂದ 4 ಗಂಟೆಗಳ ಕಾಲ ಇದನ್ನು ನೆನೆ ಹಾಕಬೇಕು. ಹಾಗೆಯೇ ಕೆಲವರು ಕುಚ್ಚಿಲಕ್ಕಿ ಕೂಡ ಹಾಕಿ ಮಾಡ್ತಾರೆ. ಆದರೆ ನಾನಿಲ್ಲಿ ಪತ್ರೊಡೆಗೆ ಬರೀ ಬೆಳ್ತಿಗೆ ಅಕ್ಕಿಯನ್ನು ಮಾತ್ರನೇ ತಗೊಂಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ನೋಡಿ, ನಾವೀಗ ಕೆಸುವಿನ ಎಲೆಯನ್ನು ತಗೊಳ್ಬೇಕಾಗತ್ತೆ. ಇದಕ್ಕೆ ಕೆಸುವಿನ ಎಲೆ ನೋಡಿ, ನಾನು ಇಲ್ಲಿ ಗಾರ್ಡನಲ್ಲಿ ಬೆಳೆದಿರುವಂತಹ ಸೊಪ್ಪನ್ನೇ ನಾನು ತಂದಿದ್ದೀನಿ. ಇಲ್ಲಿ ಇದೇ ಥರನೇ ನಿಮಗೆ ಕ್ರೋಟನ್ ಎಲೆ ಕೂಡ ಬರುತ್ತೆ. ಆದರೆ ನೀವು ಸ್ವಲ್ಪ ನೋಡ್ಕೊಳ್ಳಿ, ಯಾರ್ಯಾರು ಹಿರಿಯರು ಗೊತ್ತಿರೋರ ಹತ್ರ ಇದನ್ನು ಸ್ವಲ್ಪ ತಿಳ್ಕೊಂಡು ಆಮೇಲೆ ಮಾಡಿ. ಕೆಲವು ತುಂಬಾ ತುರಿಕೆ ಇರುತ್ತೆ, ಅದೆಲ್ಲ ಹಾಗೆಲ್ಲ ಇರುತ್ತೆ. ಇದು ನಾವೇ ಸೊಪ್ಪು ಪತ್ರೊಡೆಗೆ ಅಂತಲೇ ಇರುವಂತಹ ಸೊಪ್ಪನ್ನೇ ನಾನು ಆಯ್ದು ತಂದಿದ್ದೀನಿ, ಗಾರ್ಡನಲ್ಲಿ ಬೆಳೆಯುವಂತಹದ್ದು ಸೊಪ್ಪು. ನೋಡಿ, ಇದು ಒಂದು ಸ್ವಲ್ಪ ದೊಡ್ಡ ಎಲೆ, ಇದು ಪತ್ರೊಡೆಗೆ ಅಂತಲೇ ಇರುವಂಥದ್ದು ದೊಡ್ಡ ಎಲೆ. ಇದರಲ್ಲಿ ಈ ಥರ ನೋಡಿ ನಾರು ಬರುತ್ತೆ. ಇದರಲ್ಲಿ ನೋಡಿ, ದಂಡು ಅಂತ ಏನು ಹೇಳ್ತೀವಲ್ಲ, ಇದು ಬರುತ್ತೆ. ಇದನ್ನು ಸ್ವಲ್ಪ ನಾವು ಚೂರಿಯಿಂದ ಹೇಗೆ ತೆಕ್ಕೊಳ್ಬೇಕು, ಅದು ನಾವು ಅಕ್ಕಿ ಹಿಟ್ಟು ಇದರ ಮೇಲಿಂದ ಹಾಕಿ ಮಡಿಸಿ ಇಡ್ತೀವಲ್ಲ, ಆವಾಗ ಸ್ವಲ್ಪ ತಡೆಯುತ್ತೆ ಇದು. ಅದಕ್ಕೋಸ್ಕರ ನಾವು ಸ್ವಲ್ಪ ಅದರ ಮೇಲಿಂದೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈಗಾಗಲೇ ನಾನು ಎಲ್ಲವನ್ನು ಸರಿಯಾಗಿ ತೆಗೆದು ಕ್ಲೀನ್ ಮಾಡಿ ತಂದಿದ್ದೀನಿ. ನೋಡಿ, ಇದನ್ನು ಸೈಡಲ್ಲಿ ಇಡೋಣ. ಇನ್ನು ನಮಗೆ ಬಾಳೆ ಎಲೆ ಬೇಕಾಗುತ್ತೆ. ನೋಡಿ, ಅರ್ಧ ಭಾಗ ಮಾತ್ರ ನಾನು ತಗೊಂಡಿದ್ದೀನಿ, ಸೀಳಾಗಿರುವಂಥದ್ದು. ನೋಡಿ, ಒಂದು ಸೈಡ್ ಇದ್ದು ಮಾತ್ರ. ಇದನ್ನು ನಾವಿನ್ನೀಗ ಸ್ವಲ್ಪ ಉರಿಯಲ್ಲಿ ಬಾಡಿಸ್ಕೊಳ್ಬೇಕಾಗತ್ತೆ. ಈ ಥರ ಸೀಳಾಗಿರೋ ಬಾಳೆ ಎಲೆನ ನಾನು ಆಗಲೇ ತೊಳೆದು ಚೆನ್ನಾಗಿ ಒರೆಸಿ ಎಲ್ಲ ತಂದಿದ್ದೀನಿ. ನೋಡಿ, ಇದನ್ನು ನಾವಿನ್ನೀಗ ಹೈ ಫ್ಲೇಮ್ ಇಟ್ಟು ನೋಡಿ ಈ ಥರ ಬಾಡಿಸ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಬಾಡಬೇಕದು. ನೋಡಿ, ಈ ಥರ ಬಾಡಿಸ್ಬೇಕಾದ್ರೆ ಎಲೆ ಉದ್ದಕ್ಕೆ ಇದ್ದಷ್ಟು ಒಳ್ಳೆಯದು, ನಮಗೆ ಸುಲಭ ಆಗುತ್ತೆ ಬಾಡಿಸೋದಕ್ಕೆ. ಆಮೇಲೆ ಇದನ್ನು ನಾವು ಇಷ್ಟು ದೊಡ್ಡ ಬೇಡ, ನಮಗೆ ಉದ್ದ ಇರೋದನ್ನು ಕಟ್ ಮಾಡಬೇಕು. ಒಂದು ಎಲೆನ 3 ಪೀಸ್ ಎಲ್ಲ ಮಾಡಬೇಕಾಗುತ್ತೆ. ನೋಡಿ, ಈಗಾಗಲೇ ನಾನೆಲ್ಲ ಬಾಡಿಸಿ ತಂದಿದ್ದೀನಿ ನೋಡಿ ಎಲೆನ. ಇನ್ನು ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಉದ್ದದ ಪೋರ್ಷನ್ ಆಗಿರೋದ್ರಿಂದ ನಾನು 2 ಭಾಗ ಮಾಡಿದ್ದೀನಿ. ನೋಡಿ, ಒಂದು ಅಂಗೈಯಷ್ಟು ಆಗಲ್ಲ, ಅಂಗೈಗಿಂತ ಒಂದು ಸ್ವಲ್ಪ ಆಗಲ್ಲ, ಜಾಸ್ತಿ ಸಾಕು, ಅಷ್ಟನ್ನು ಪೀಸ್ ಮಾಡಿ ನಾನು ಎಲ್ಲನ ಒಟ್ಟು ಮಾಡಿ ಎಲ್ಲಿ ಇಟ್ಟಿದ್ದೀನಿ ನೋಡಿ ಸೈಡಲ್ಲಿ. ಇನ್ನೀಗ ನಾವು ನೆನೆ ಹಾಕಿದ್ದೀವಲ್ಲ, 3 ಗಂಟೆಗಳ ಕಾಲ ನೆಂದಿದೆ ನೋಡಿ ಅಕ್ಕಿ ಇದು. ಇನ್ನು ನಾವು ಇದನ್ನು ನೀರನ್ನು ಬಸಿದು ಮುಂದಿನ ಪ್ರೊಸೆಸ್ಸಿಗೆ ಹೋಗೋಣ. ನೋಡಿ, ಈಗಾಗಲೇ ನೀರನ್ನು ಬಸ್ದಿದ್ದೀನಿ ನಾನು. ನೆಕ್ಸ್ಟ್ ನಾವು ಇದಕ್ಕೆ ಮಸಾಲೆಗಳನ್ನೆಲ್ಲ ನೋಡೋಣ, ಏನೆಲ್ಲ ಹಾಕಬೇಕು ಅಂತ. ಮೊದಲಿಗೆ ನಾನಿಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೀನಿ. ಒಂದು 10 ರಿಂದ 12 ಇದೆ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಆಮೇಲೆ 2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, 4 ರಿಂದ 5 ಸ್ಪೂನಷ್ಟು ಕೊತ್ತಂಬರಿ ಬೀಜ. ಆಮೇಲಿಂದ ಸ್ವಲ್ಪ ಅರಿಶಿನ ಹಾಕಬೇಕು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಆಮೇಲಿಂದ ಸ್ವಲ್ಪ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು. ನಿಮಗೆ ತುರಿಕೆ ಇದೆ ಸೊಪ್ಪು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಬೆಲ್ಲ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು. ಇಲ್ಲಿ ನಾನು ಸ್ವಲ್ಪನೇ ಹಾಕಿದ್ದೀನಿ. ಆಮೇಲೆ ಇವೆಲ್ಲವನ್ನು ಮಸಾಲೆನ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಈಗ ರುಬ್ಕೊಳ್ಬೇಕು. ನೈಸ್ ಆಗಬೇಕು, ನುಣ್ಣಗಾಗಬೇಕಿದು. ಇದರ ಜೊತೆಗೆ ನಾವಿನ್ನು ಸ್ವಲ್ಪ ಅಕ್ಕಿನ ಹಾಕ್ಕೋಬೇಕಾಗುತ್ತೆ. ಈ ಮಸಾಲೆನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಕೆಲವರು ಹುರಿತಾರೆ ಇದನ್ನು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ. ನಾನಿಲ್ಲಿ ಹಸಿದನ್ನೇ ಹಾಕ್ತಾ ಇದ್ದೀನಿ. ನೋಡಿ, ಈಗಾಗಲೇ ಮಸಾಲೆನೆಲ್ಲ ನಾನು ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ. ಅದರ ಜೊತೆಗೆ ನಾವು 2 ಮುಷ್ಟಿ ಆಗುವಷ್ಟು ಅಕ್ಕಿನ ಹಾಕಿ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ನಾವು ರುಬ್ಕೊಳ್ಬೇಕು. ಇದು ಫಸ್ಟ್ ಬ್ಯಾಚ್ ಇದು, ಹಾಗಾಗಿ ಸ್ವಲ್ಪ ಹಾಕಿದರೆ ಸಾಕು. ನಾವು ಮೆಣಸೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗಬೇಕಲ್ಲ, ಅದಕ್ಕೋಸ್ಕರ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ರುಬ್ಬಿ ತಂದಿದ್ದೀನಿ. ನೋಡಿ, ಇಷ್ಟು ಕೆಂಪಗಾಗಿದೆಲ್ಲ, ನುಣ್ಣಗಾಗಬೇಕಿದು, ಮಿಕ್ಸ್ ಆಗಬೇಕು ಸರಿಯಾಗಿ. ಮೆಣಸು ಆಮೇಲೆ ಕೊತ್ತಂಬರಿ ಜೀರಿಗೆ ಎಲ್ಲ ನಾವೇನು ಹಾಕಿರ್ತೀವಲ್ಲ, ಅದೆಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು. ನೋಡಿ, ಇಷ್ಟು ನುಣ್ಣಗಾಗಿದೆಯಲ್ಲ. ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಿಡೋಣ. ಇದು ಇವಾಗ ಮಸಾಲೆ ಇದು ರುಬ್ಬಿದ ಮಿಶ್ರಣ ಎಲ್ಲ ರೆಡಿ ಆಯಿತು. ಇನ್ನು ಸೆಕೆಂಡ್ ಬ್ಯಾಚ್ ನಾವು ನೋಡೋಣ. ನೋಡಿ, ಅದೇ ಮಿಕ್ಸರ್ ಜಾರಿಗೆ ಈಗ 2ನೇ ಸಲ ಅಕ್ಕಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಕೆಪಾಸಿಟಿಯ ಇದನ್ನು ಮಿಕ್ಸಿ ಜಾರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ನಾನಿಲ್ಲಿ 3 ಹಿಡಿ ಆಗುವಷ್ಟು ಅಕ್ಕಿನ ಹಾಕ್ಕೊಂಡು ರುಬ್ತಾ ಇದ್ದೀನಿ.
ಸೆಕೆಂಡ್ ಟೈಮ್ ನಾವು ರುಬ್ಬಬೇಕಾದ್ರೆ ಇದಕ್ಕೆ 1 ಕಪ್ ಆಗೋಷ್ಟು ಅವಲಕ್ಕಿನ ಹಾಕಬೇಕಾಗುತ್ತೆ. ನಾವಿಲ್ಲಿ ತೆಂಗಿನ ತುರಿ ಹಾಕಿಲ್ವಲ್ಲ, ಅದಕ್ಕೋಸ್ಕರ ಅವಲಕ್ಕಿನ ಹಾಕ್ತಾ ಇದ್ದೀನಿ ನಾನು. ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅವಲಕ್ಕಿ ಹಾಕಿದರೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಬ್ಕೊಂಡು ತಂದಿದ್ದೀನಿ ನೋಡಿ. ಸೆಕೆಂಡ್ ಬ್ಯಾಚ್ ಇದು ರೆಡಿ ಆಯಿತು ನೋಡಿ, ನುಣ್ಣಗಾಗಿದೆಯಲ್ಲ. ಈಗ ನಾವು ಮೊದಲೇ ಮಾಡಿಟ್ಟ ಮಿಶ್ರಣಕ್ಕೆ ಇದನ್ನು ಆ್ಯಡ್ ಮಾಡಬೇಕು. ಮಸಾಲೆ ಮಿಶ್ರಣ ಇದೆಯಲ್ಲ ಅದಕ್ಕೆ ಹಾಕಬೇಕು. ಇನ್ನೀಗ ಥರ್ಡ್ ಬ್ಯಾಚ್ ಕೂಡ ಹಾಗೆ, 3ನೇ ಬ್ಯಾಚಲ್ಲಿ ಕೂಡ ನೋಡಿ ಅಕ್ಕಿನ ಹಾಕಿ ಅವಲಕ್ಕಿ ಹಾಕಬೇಕು. ಇದಕ್ಕೆ 1 ಕಪ್ಪು ನೋಡಿ ಹಾಕಿ ರೆಡಿ ಮಾಡಿದ್ದೀನಿ ನಾವು. 3ನೇ ಬ್ಯಾಚ್ ರೆಡಿ ಆಯಿತು. ಇನ್ನು 4ನೇ ಬ್ಯಾಚು ಹಾಗೆಯೇ ರುಬ್ಕೊಂಡಿದ್ದೀನಿ, ಅವಲಕ್ಕಿ ಬೇಡ ಇದಕ್ಕೆ. ಸೊ ಟೋಟಲಾಗಿ 2 ಕಪ್ಪಷ್ಟು ನಾನು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ 3.5 ಕಪ್ಪು ಅಕ್ಕಿಗೆ. ಅದರ ಜೊತೆಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವಿನ್ನು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗೋಣ. ಈಗಾಗಲೇ ನಾನು ಇಡ್ಲಿ ಪಾತ್ರೆನ ತಗೊಂಡು ಅದಕ್ಕೆ ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿದೆ. ಇನ್ನು ನಾವು ಕೆಸುವಿನ ಎಲೆಯನ್ನು ತಗೊಂಡು ಅದರ ಮೇಲೆ ಯಾವ ಥರ ಹಿಟ್ಟನ್ನು ಹಚ್ಕೊಂಡು ಬರೋದು ಅನ್ನೋದನ್ನು ನೋಡೋಣ. ಇದು ಕೆಸುವಿನ ಎಲೆ ತುಂಬ ದೊಡ್ಡದಾಗಿದೆ, ಅದಕ್ಕೋಸ್ಕರ ನಾನು ಒಂದೇ ಎಲೆಯಲ್ಲಿ ಯಾವ ಥರ ಮಾಡೋದು, ಹಿಟ್ಟನ್ನು ಹಚ್ಚೋದು ಅಂತ ನೋಡ್ಕೊಂಡು ಬನ್ನಿ. ನೋಡಿ, ಈ ಥರ ದೊಡ್ಡದಾಗಿರುವಂತಹ ಎಲೆಗೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಹಿಟ್ಟನ್ನು ಅಪ್ಲೈ ಮಾಡಬೇಕು. ನೋಡಿ, ಮೂಲೆಯಿಂದೆಲ್ಲ ನಾವು ಹಿಟ್ಟನ್ನು ಸರಿಯಾಗಿ ಒಂದೇ ಲೆವೆಲಾಗಿ ನಾವು ಹಚ್ಕೊಂಡು ಬರಬೇಕು ನೋಡಿ. ಇನ್ನು ಫೋಲ್ಡ್ ಮಾಡುವ ರೀತಿಯನ್ನು ಕೂಡ ನೋಡ್ಕೊಳ್ಳಿ. ಈ ಥರ ಪತ್ರೊಡೆನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇಲ್ಲಿ ನಾನು ಮೇಲಿಂದ ಹಿಟ್ಟು ಹಚ್ಚೋದಕ್ಕೆ ಹೋಗೋದಿಲ್ಲ, ಹಾಗೆಯೇ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ. ಅದೇ ಟೇಸ್ಟಿ ಆಗಿರುತ್ತೆ ತುಂಬ. ನೋಡಿ, ಇಷ್ಟೇ ಸಾಕು. ಅದರ ಮೇಲಿಂದ ಇನ್ನು ಹಿಟ್ಟು ವಾಪಸ್ ನಾವು ಅಪ್ಲೈ ಮಾಡಿದರೆ ಏನೋ ಇನ್ನೂ ಹಿಟ್ಟು ಅನಿಸುತ್ತೆ ಅದು ಬಾಯಿಗೆ. ಇದೇ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ನೋಡಿ, ಫೋಲ್ಡ್ ಮಾಡುವಾಗಲೂ ಹಾಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಮಾಡ್ಕೊಳ್ಬೋದು. ಇಷ್ಟೇ ಸಾಕಾಗುತ್ತೆ ನೋಡಿ, ಇಷ್ಟೇ ಸಾಕು, ಮಡಿಸಿದರೆ ಸಾಕು. ಇದನ್ನು ನಾವಿನ್ನು ಬಾಳೆ ಎಲೆ ತಗೊಂಡು ಅದರಲ್ಲಿ ಫೋಲ್ಡ್ ಮಾಡಿ ಇಡ್ಲಿ ತಟ್ಟೆ ಮೇಲೆ ಇಟ್ಟರೆ ಆಯಿತು ನೋಡಿ. ಬಾಳೆ ಎಲೆ ಮೇಲೆ ಕೂಡ ಹಾಗೆ 2 ಆ ಸೈಡ್ ಈ ಸೈಡ್ ಮಧ್ಯದಲ್ಲಿ ಇಟ್ಟರೆ ಆಯಿತು. ಇದನ್ನು ನೋಡಿ, ಇಡ್ಲಿ ತಟ್ಟೆಯಲ್ಲಿ ಈ ಥರ ಇಟ್ಟರೆ ಅಲ್ಲಿ ಪತ್ರೊಡೆ ಒಂದಾಯಿತು ನೋಡಿ. ಇನ್ನೊಂದು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಫೋಲ್ಡ್ ಮಾಡೋದು ಯಾವ ಥರ ಅನ್ನೋದನ್ನು ನೋಡ್ಕೊಳ್ಳಿ ಸರಿಯಾಗಿ. ಫುಲ್ ಅಪ್ಲೈ ಮಾಡಬೇಕು, ತೆಳ್ಳಗೆ ಹಚ್ಕೊಳ್ಬೇಕಾಗುತ್ತೆ ನೋಡಿ. ಇಷ್ಟಾದ ನಂತರ ಇದನ್ನು ಫೋಲ್ಡ್ ಮಾಡಿದ್ರೆ ಆಯಿತು. ಆಗಲೇ ನಾವು ಮಾಡಿದ್ದೀವಲ್ಲ ಆ ಥರನೇ ಫೋಲ್ಡ್ ಮಾಡಿ ಇದನ್ನು ಇಡಬೇಕು. ದೊಡ್ಡ ಎಲೆ ನಮಗೆ ಸಿಕ್ಕಿದರೆ ಒಂದೇ ಎಲೆಗೆ ಅಪ್ಲೈ ಮಾಡಿ ಹೀಗೆ ಮಡಿಸಿ ಇಡಬಹುದು. ಆದರೆ 2 ಎಲೆ, ಸ್ವಲ್ಪ ಸಣ್ಣ ಎಲೆ ಅಂತ ಆದರೆ 2 ಎಲೆಯನ್ನು ಯಾವ ಥರ ಮಡಿಸೋದು ಅನ್ನೋದನ್ನು ಈಗ ನೋಡೋಣ. ಈಗಾಗಲೇ ನೋಡಿ, ಬಾಳೆ ಎಲೆಯಲ್ಲಿ ಈ ಥರ ಸುತ್ತಿ ನಾವು ಇಟ್ಟರೆ ಆಯ್ತಲ್ಲಿ. ನೆಕ್ಸ್ಟು ನಾವು 2 ಎಲೆನ ತಗೊಂಡು ಯಾವ ಥರ ಅದನ್ನು ಫೋಲ್ಡಿಂಗ್ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದು ಮುಂಚೆಗಿಂತ ಸ್ವಲ್ಪ ಸಣ್ಣದಾಗಿದೆ ಎಲೆ ನೋಡಿ. ಅದರ ಮೇಲೆ ಇನ್ನೊಂದು ಎಲೆನ ಇಟ್ಟು ಹೀಗೆ ಅಪ್ಲೈ ಮಾಡಬೇಕು. ಫುಲ್ ಅದಕ್ಕೆ ಎಲೆ ಸೈಡಿಗೆ ಮಧ್ಯದಲ್ಲಿ ಎಲ್ಲ ಸ್ವಲ್ಪ ಗ್ಯಾಪ್ ಇಲ್ಲದಂಗೆ ತೆಳ್ಳಗೆ ಹಚ್ಚಬೇಕು ನೋಡಿ. ಈ ಥರ ಆ ಮೂಲೆ ಈ ಮೂಲೆಯನ್ನು ಮಡಿಸ್ಬಿಟ್ಟು ಫೋಲ್ಡ್ ಮಾಡಿ ನಂತರ 2 ಸೈಡಿಂದ ಮಾಡಿ ನೋಡಿ. ಆಗ ನಾವು ಇನ್ನೊಂದು ಫೋಲ್ಡ್ ಮಾಡಿದ್ವಲ್ಲ ನಡುವಿಂದ, ಈಗ ನೋಡಿ ಉದ್ದಕ್ಕೆ ನಾವು ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಫೋಲ್ಡ್ ಮಾಡ್ತಾ ಬರಬೇಕು ನೋಡಿ. ಈ ಥರ ಮಾಡಿ ಇನ್ನು ಎಲೆಯಲ್ಲಿ ಬಾಳೆ ಎಲೆ ಮೇಲೆ ಹಾಕಿ ಮಡಿಸಿ ಇಟ್ಟರೆ ಆಯಿತು ನೋಡಿ. ಇದು 2ನೇ ರೀತಿಯಾದಂತಹ ಪತ್ರೊಡೆ. ಇನ್ನು 3ನೇ ಸಲ ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಸಣ್ಣ ಎಲೆ ಆಗಿರುತ್ತೆ. ಇದನ್ನು ಹಚ್ಚಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಒಂದು 8ರಿಂದ 10 ಎಲೆನ ಹಾಕಿದ್ದೀನಿ. ನೀವು ದಪ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೋಬೋದು. 5ರಿಂದ 6 ಎಲೆನಾದರೂ ಹಾಕಿ ಮಾಡ್ಬೋದು. ಸರ್ವೇ ಸಾಮಾನ್ಯವಾಗಿ ಪತ್ರೊಡೆಯನ್ನು 2 ರೀತಿಯಲ್ಲಿ ಮಾಡ್ತಾರೆ. ಒಂದು ಈ ಥರ ಉಜ್ಜಿ ಮಾಡೋದು ಹಿಟ್ಟನ್ನು, ಆಮೇಲೆ ಇನ್ನೊಂದು ರೀತಿಯದ್ದು ನಾವು ಸೊಪ್ಪು ಇದೆಯಲ್ಲ ಅದನ್ನು ಹಚ್ಚಿ ಮಾಡ್ತಾರೆ. ಸಣ್ಣ ಸಣ್ಣ ಪೀಸಸ್ ಆಗಿ ಹಚ್ಚಿಬಿಟ್ಟು ಹಿಟ್ಟು ಮೇಲೆ ಹಾಕಿ ಅದನ್ನು ಬಾಳೆ ಎಲೆ ಮೇಲೆ ಮಡಿಸಿ ಆ ಥರ ಕೂಡ ಮಾಡ್ತಾರೆ. ಆದರೆ ಆ ವಿಧಾನದಿಂದ ಇದು ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದನ್ನು ಹೆಚ್ಚಾಗಿ ಇಷ್ಟಪಡ್ತಾರೆ. ಈ ಥರದ್ದು ಕೆಲಸ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಇದಕ್ಕೆ. ಇದು ಪದರಾಗಿ ಬರುತ್ತೆ ನೋಡಿ. ಬೆಂದ ನಂತರ ಎಣ್ಣೆ, ಉಪ್ಪಿನಕಾಯಿ ಎಲ್ಲ ಹಾಕಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೊಂದು ಕಾಂಬಿನೇಷನ್ ಚಟ್ನಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಕೊನೆಯಲ್ಲಿ ಅದನ್ನು ಕೂಡ ನೋಡ್ಕೊಂಡು ಬರೋಣ. ಈಗ ನೋಡಿ, ಆಲ್ಮೋಸ್ಟ್ ನಾನು ಎಲೆ ಎಲ್ಲ ಹಾಕಿ ಉಜ್ಜಿ ಎಲ್ಲ ಆಗಿದೆ ನೋಡಿ.
ಈಗ ಫೋಲ್ಡ್ ಮಾಡೋದು ಯಾವ ಥರ ಅಂತ ಒಂದ್ಸಲಿ ನೋಡ್ಕೊಂಡು ಬರೋಣ. ನೋಡಿ ಆಗಲೇ ನಾವು ದೊಡ್ಡ ಎಲೆನ ಮಡಿಸಿದ್ದೀವಲ್ಲ ಆ ಥರ ಅಲ್ಲ. ಈಗ ನೋಡಿ ಇದು ಡಿಫ್ರೆಂಟಾಗಿ ಉದ್ದಕ್ಕೆ ಒಂದೇ ಇದರಲ್ಲಿ ಮಡಿಸ್ಕೊಂಡು ಬಂದಿದ್ದೇನೆ. ಈಗ ನೋಡಿ ಎರಡನೇ ಪತ್ರೊಡೆಯನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ಸಣ್ಣ ಎಲೆನಲ್ಲಿ. ಸರ್ವೇ ಸಾಮಾನ್ಯವಾಗಿ ಇದು ಎಲೆ ನಮಗೆ ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ. ಆದರೆ ಗಾರ್ಡನಲ್ಲಿ ನಾವು ಈ ಥರ ನಾವೇ ಬೆಳೆಸೋದ್ರಿಂದ ಯಾವಾಗ ಬೇಕೋ ಆವಾಗ ನಾವು ಮಾಡಿಕೊಂಡು ತಿನ್ನಬಹುದು. ಈ ಥರದ್ರಲ್ಲೇ ಈ ಬಣ್ಣದ ಕೆಸುವಿನ ಎಲೆ ಅಂತ ಹೇಳ್ತೀವಲ್ಲ, ಇದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕ್ರೋಟನ್ ಕೂಡ ಬರುತ್ತೆ. ಅದರಿಂದ ನೀವು ಸ್ವಲ್ಪ ಇದರ ಕಡೆ ಗಮನ ವಹಿಸಬೇಕು. ಯಾವ ಥರದ ಸೊಪ್ಪು ಏನು ಎತ್ತ ಅಂತ ನೋಡ್ಕೊಂಡು ಬರಬೇಕು. ಹಾಗೆಯೇ ಆ ಕ್ರೋಟನ್ ಎಲೆಯನ್ನು ತಂದು ಇನ್ನು ಪತ್ರೊಡೆ ಆಗುತ್ತೆ ಅಂತ ಮಾಡೋದಕ್ಕೆ ಹೋಗಬೇಡಿ. ನೋಡಿ ಇನ್ನೊಂದು ನಾನು ನುಗ್ಗೆ ಸೊಪ್ಪಿನ ಪತ್ರೊಡೆ ಅಂತ ಅಂದಲ್ಲ, ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಈ ಥರದ ಸೊಪ್ಪನ್ನು ನಾನು ಆಯ್ದುಕೊಂಡು ಬಂದಿದ್ದೀನಿ ನೋಡಿ. ಇದನ್ನು ಇನ್ನು ಎಲೆನ ಸಪ್ರೇಟ್ ಮಾಡಬೇಕು. ನಾವು ಆ ದಂಟಿನ ಅಂಶ ಎಲ್ಲ ತೆಗಿಬೇಕು. ಅದರಿಂದ ಇಷ್ಟು ಅದನ್ನು ಎಳೆದು ತೆಗೆದಾಗ ಬರುತ್ತೆ ನೋಡಿ, ಎಲೆಗಳೆಲ್ಲ ಸಪ್ರೇಟಾಗಿ ಬರುತ್ತೆ ನಮಗೆ. ಇದನ್ನು ನಾವಿನ್ನು ಹಿಟ್ಟಲ್ಲಿ ಹಾಕಿ ಉಳಿದ ಹಿಟ್ಟಿದೆಯಲ್ಲ, ನಾವು ಆಗಲೇ ಪತ್ರೊಡೆಗೆ ಉಜ್ಜಿ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀವಲ್ಲ, ಅದರಲ್ಲಿ ಹಿಟ್ಟು ತುಂಬ ಉಳಿದಿದೆ. ಅದಕ್ಕೋಸ್ಕರ ನಾನು ನುಗ್ಗೆ ಸೊಪ್ಪಿನ ಪತ್ರೊಡೆಯನ್ನು ಮಾಡ್ತಾಯಿದ್ದೀನಿ. ನೋಡಿ ಇದರ ದಂಟು ಕೂಡ ಇದನ್ನು ಕಷಾಯ ಎಲ್ಲ ಮಾಡಿ ಕುಡಿಬೋದು. ನುಗ್ಗೆ ಸೊಪ್ಪಿದ್ದು ತುಂಬಾ ಒಳ್ಳೆಯದಿದು. ಕಬ್ಬಿಣದ ಅಂಶ ಎಲ್ಲ ಇರುತ್ತೆ ಇದರಲ್ಲಿ. ಈಗಾಗಲೇ ನೋಡಿ ನುಗ್ಗೆ ದಂಟಿಂದ ಸೊಪ್ಪನ್ನೆಲ್ಲ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಈಗ ನಾವಾಗಲೇ ಕೆಸುವಿನ ಎಲೆ ಪತ್ರೊಡೆ ಎಲ್ಲ ಮಾಡಿ ಉಳಿದಿದೆಯಲ್ಲ ಹಿಟ್ಟು, ಆ ಬ್ಯಾಟರಿಗೇನೆ ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಆದ ನಂತರ ಇನ್ನು ಬಾಳೆ ಎಲೆ ಮೇಲೆ ಹಾಕಿ ಮಡಿಸಿ ಇಟ್ಟರೆ ಆಯಿತು. ನೋಡಿ ಇದು ದಪ್ಪ ಹಾಗೇ ಇತ್ತು. ನಾನು ಇದಕ್ಕೆ ನೀರೇನು ಹಾಕಲಿಕ್ಕೆ ಹೋಗಲಿಲ್ಲ. ಎಷ್ಟು ಕ್ವಾಂಟಿಟಿ ಆಗಿದೆ ನೋಡಿ. ಸೊಪ್ಪು ನಾವು ಎಷ್ಟು ತಗೊಂಡಿದ್ದೀವಲ್ಲ ನುಗ್ಗೆ ಸೊಪ್ಪು, ಅದು ಈಗ ಇಷ್ಟು ಕ್ವಾಂಟಿಟಿಗೆ ಬಂದಿದೆ ನೋಡಿ. ಇನ್ನು ನೋಡಿ ಈ ಮಿಶ್ರಣನ ನಾವು ಎಲೆ ಮೇಲೆ ಹಾಕಬೇಕಾದ್ರೆ ನೀವು ಎಲೆ ಎಷ್ಟು ಅಗಲ ಇದೆಯೋ ಅಷ್ಟು ಎಲೆಗೆ ಸರಿಯಾಗಿ ಹೊಂದುವಂತೆ ನೀವು ಹಾಕಬೇಕು. ಹಾಕಿ ನೋಡಿ ಈ ಥರ ಫೋಲ್ಡ್ ಮಾಡಿ ಇದನ್ನು ಉಲ್ಟಾ ಮಾಡಿ ಬಟ್ಲ ಮೇಲೆ ಇಡಬೇಕು. ನೋಡಿ ಈ ಥರ ಇಡಬಾರ್ದು, ಅದು ಎದ್ದು ಬರುತ್ತೆ, ಹಿಟ್ಟೆಲ್ಲ ಹೊರಗಡೆ ಚೆಲ್ಲಿ ಹೋಗುತ್ತೆ. ಅದಕ್ಕೋಸ್ಕರ ಉಲ್ಟಾ ಇಡಬೇಕು. ನೋಡಿ ಇನ್ನು ನುಗ್ಗೆ ಸೊಪ್ಪಿನಿಂದ ಸುಮಾರು ರೀತಿಯಾದಂತಹ ಖಾದ್ಯಗಳನ್ನು ಮಾಡಬಹುದು. ಪಕೋಡ ಮಾಡ್ತಾರೆ ಇದರಲ್ಲಿ. ಆಮೇಲೆ ನುಗ್ಗೆ ಸೊಪ್ಪನ್ನು ಒಣಗಿಸಿ ಬಿಟ್ಟು ಅದನ್ನು ಕಷಾಯದ ರೂಪದಲ್ಲಿ ಕೂಡ ಮಾಡ್ತಾರೆ. ಆಮೇಲೆ ಚಟ್ನಿ ಪುಡಿ ಅಂತ ಮಾಡ್ತಾರಲ್ಲ, ಅದು ಕೂಡ ನುಗ್ಗೆ ಸೊಪ್ಪಿಂದ ಮಾಡಬಹುದು. ತುಂಬಾ ಔಷಧೀಯ ಗುಣ ಕೂಡ ಹೊಂದಿದೆ ಇದನ್ನು. ನುಗ್ಗೆ ಸೊಪ್ಪು ಒಂದು ಸ್ವಲ್ಪ ಕಹಿ ಅಂಶ ಕೂಡ ಹೊಂದಿರುತ್ತೆ. ಇದು ವಾರಕ್ಕೊಮ್ಮೆ ಎಲ್ಲ ಹೀಗೆ ಮಾಡ್ಬೋದು. ಪಕೋಡ ಅಥವಾ ಈ ಥರ ಸೊಪ್ಪಿನ ಪತ್ರೊಡೆನ ಏನಾದ್ರೂ ಮಾಡ್ಬೋದು. ದಿನ ಉಪಯೋಗ ಕೂಡ ಮಾಡಬಾರ್ದು ಅಂತ ಇದೆ. ಈಗಾಗಲೇ ನೋಡಿ ನಾನೆಲ್ಲ ಮಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇಡ್ಲಿ ತಟ್ಟೆ ಮೇಲೆ ಇನ್ನು ಯಾವ ಥರ ಫೋಲ್ಡ್ ಮಾಡಿದ್ದನ್ನು ಇಡೋದು ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ ಎಲ್ಲ ರೆಡಿ ಆಗಿದೆ ನಂದಿಲ್ಲಿ. ನೋಡಿ ಇಡ್ಲಿ ತಟ್ಟೆ ಮೇಲೆ ಆಲ್ರೆಡಿ ನಾವು ಇಟ್ಟಿದ್ದೀವಿ. ಕೆಸುವಿನ ಎಲೆ ಪತ್ರೊಡೆ ಎಲ್ಲ ಇದೆಯಲ್ಲ, ಅದರ ಮೇಲೆ ನೋಡಿ ಒಂದರ ಮೇಲೆ ಒಂದು ಹೀಗೆ ನೋಡಿ 1 by 1 ಇಡ್ತಾ ಬರಬೇಕು. ಇನ್ನು ನಾವು ಮುಚ್ಚಳನ ಮುಚ್ಚಿ ಒಂದು 3/4 ಗಂಟೆಗಳ ಕಾಲ ಇದು ಹಾಗೇ ಬೇಯಬೇಕಾಗುತ್ತೆ. ಮೀಡಿಯಂ ಫ್ಲೇಮ್ ಇಟ್ಟರೆ ಸಾಕು, ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಅರ್ಧ ಗಂಟೆಗಳ ಕಾಲ ಬೆಂದ ನಂತರ ಒಮ್ಮೆ ಚೆಕ್ ಮಾಡಿ ನೋಡ್ಬೋದು ಆಗಿದೆಯೋ ಇಲ್ವೋ, ಬೆಂದಿದೆಯೋ ಇಲ್ವೋ ಅಂತ. ಈ ಸೈಡಲ್ಲಿ ನಾನು ಚಟ್ನಿಯನ್ನು ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕಾಯಿ ತುರಿನ ಹಾಕ್ಕೋಬೇಕು. ಅದಕ್ಕೆ ಅರ್ಧದಷ್ಟು ಈರುಳ್ಳಿಯನ್ನು ಹಾಕಿದ್ದೀನಿ, 1/2 ಅಷ್ಟು ಬ್ಯಾಡಿಗೆ ಮೆಣಸಿನಕಾಯಿ, ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಬೆಲ್ಲ. ಇಲ್ದಿದ್ರೂ ಆಗುತ್ತೆ, ಸ್ಕಿಪ್ ಮಾಡ್ಬೋದು ಬೆಲ್ಲ ಬೇಕಿದ್ರೆ. ಸ್ವಲ್ಪ ಹುಳಿ ಹಾಕ್ಕೋಬೇಕು. ಅದಕ್ಕೆ ಈಗ ನೀರು ಎಷ್ಟು ಬೇಕೋ ಅಷ್ಟು, ರುಬ್ಬೋದಕ್ಕೆ ಬೇಕಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಬಿದ್ರೆ ಆಯಿತು. ಈ ಥರದ ಚಟ್ನಿ ಅಂತೂ ಪತ್ರೊಡೆಗೆ ತುಂಬಾ ರುಚಿಯಾಗಿರುತ್ತೆ. ಈಗ ಒಗ್ಗರಣೆನ ಮಾಡ್ಕೊಳ್ಳೋಣ. 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕಿ, ಒಂದು 2 ಒಣಮೆಣಸಿನಕಾಯಿ ಹಾಕಿ, ಆಮೇಲಿಂದ ಅದು ಚಟಪಟ ಸಿಡಿದ ನಂತರ ಕರಿಬೇವನ್ನು ಹಾಕಿದರೆ ಒಗ್ಗರಣೆ ಆಯಿತು ನೋಡಿ. ಈಗಾಗಲೇ ಪತ್ರೊಡೆ ಕೂಡ ಬೆಂದಿದೆ. 3/4 ಗಂಟೆಗಳ ಕಾಲ ನಾನು ಇಟ್ಟಿದ್ದೀನಿ ನೋಡಿ. ಈಗಾಗಲೇ ಆಗಿದೆ ಇದು. ಇನ್ನು ಹೊರಗಡೆ ತೆಗಿಯೋಣ. ಒಂದೊಂದು ರೀತಿಯಾದಂತಹ ಪತ್ರೊಡೆ ಹೇಗೆ ಬಂದಿದೆ ಅಂತ ಚೆಕ್ ಮಾಡೋಣ. ನೋಡಿ ಇದು ನಾವು ಬಣ್ಣದ ಕೆಸರಲ್ಲಿ ಮಾಡಿದ್ದೀವಲ್ಲ, ಆ ಎಲೆಯದ್ದು ಪತ್ರೊಡೆ ಆಗಿರುತ್ತೆ. ಸೆಕೆಂಡ್ ಒನ್ ನಾನು ಇಟ್ಟಿದ್ದು ಅಗಲದ ಎಲೆ ಇದೆಯಲ್ಲ ಅದನ್ನು. ಇದು ನೋಡಿ ಈಗ ಬಣ್ಣದ ಎಲೆ ಅದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ಥರ ಬಂದಿದೆ ಅಂತ ನೋಡ್ಬೋದು ನೀವು. ಲೇಯರ್ ಆಗಿ ಬರುತ್ತೆ. ಇದು ತುಂಬಾ ಸೂಪರ್ ಆಗಿರುತ್ತೆ. ಇದು ಅಗಲದ ಎಲೆಯಲ್ಲಿ ನಾವು ಮಾಡಿದ್ದೀವಲ್ಲ, ಸ್ವಲ್ಪ ಹಸಿರು ಎಲೆಯಲ್ಲಿ, ಅದರದ್ದು ಇದು ನೋಡಿ. ಈ ಥರ ಫೋಲ್ಡ್ ಆಗಿ ಯಾವ ಥರ ಬಂದಿದೆ ಲೇಯರ್ ಆಗಿ ನೋಡ್ಬೋದು ನೀವು, ಎಷ್ಟು ಸೂಪರಾಗಿ. ಇದು ನಾವು ನುಗ್ಗೆ ಸೊಪ್ಪಲ್ಲಿ ಮಾಡಿದ್ದೀವಲ್ಲ ಆ ಪತ್ರೊಡೆ ಆಗಿರುತ್ತೆ.
ನುಗ್ಗೆ ಸೊಪ್ಪಿನ ಪತ್ರೊಡೆ ಮಾಡೋದು ತುಂಬ ಈಸಿಯಾಗಿರುತ್ತೆ. ಏನು ತುಂಬ ಕೆಲಸ ಇಲ್ವಲ್ಲ, ಫೋಲ್ಡ್ ಮಾಡಬೇಕು, ಅದನ್ನು ಒರೆಸ್ಬೇಕು, ಆಮೇಲಿಂದ ಅದೆಲ್ಲ ಯಾವುದೇ ತಲೆ ಬಿಸಿ ಇಲ್ಲ. ಆಮೇಲೆ ವಿಟಮಿನ್ ಸೊಪ್ಪು ಅಂತ ಬರುತ್ತೆ, ಆ ಸೊಪ್ಪಿನಿಂದಲೂ ನಾವು ಪತ್ರೊಡೆಯನ್ನು ಮಾಡಬಹುದು. ಪಾಲಕ್ ಸೊಪ್ಪಿನಿಂದ ಆಗುತ್ತೆ. ಇನ್ನು ಕೆಲವರು ಬಸಳೆ ಸೊಪ್ಪಿನಲ್ಲೂ ಕೂಡ ಪತ್ರೊಡೆಯನ್ನು ಮಾಡ್ತಾರೆ. ಆಮೇಲೆ ಕಾಡು ಬಸಳೆ ಅಂತ ಹೇಳ್ತಾರೆ, ಅದರಲ್ಲೂ ಮಾಡಬಹುದು. ಹಾಗೆ ಬೇರೆ ಬೇರೆ ರೀತಿಯಾದಂತಹ ಸೊಪ್ಪು ಹರಿವೆ ಸೊಪ್ಪಿನಿಂದ ಮಾಡಬಹುದು. ಈಗ ನೀವಾಗಲೇ ನೋಡ್ತಾ ಇರಬಹುದು ಎಷ್ಟು ಸೂಪರಾಗಿ ಲೇಯರ್ ಆಗಿ ಬಂದಿದೆ ಅಂತ. ಈ ಥರ ಕಟ್ ಮಾಡಿ ನಾವು ತಿಂದರೆ ಇನ್ನೂ ಜಾಸ್ತಿ ಟೇಸ್ಟಿಯಾಗಿರುತ್ತೆ. ಕೈಯಲ್ಲಿ ಈ ಥರ ಪೀಸ್ ಮಾಡಿ ತಿನ್ನೋದಕ್ಕಿಂತ ಕಟ್ ಮಾಡಿದರೆ ಒಳ್ಳೆಯದು. ನೋಡಿ, ಒಂದೊಂದು ಪೀಸು ಅಷ್ಟು ಸ್ಮೂತಾಗಿ ಬಂದಿದೆ ನೋಡಿ, ಸಾಫ್ಟಾಗಿದೆ. ಇನ್ನು ಪತ್ರೊಡೆಗೆ ಬಳಸುವಂತಹ ಈ ಸೊಪ್ಪನ್ನು ಸ್ವಲ್ಪ ಹುಷಾರಾಗಿ ಆಯ್ಕೆ ಮಾಡಿಕೊಳ್ಳಿ. ಕೆಲವು ತುಂಬಾ ತುರಿಕೆ ಇರುತ್ತೆ. ಆಮೇಲಿಂದ ಇನ್ನು ಕೆಲವು ಸೊಪ್ಪುಗಳು ಕ್ರೋಟನ್ ಥರನೇ ಕಾಣೋದಕ್ಕೆ ಒಂದೇ ಥರನೇ ಇರುತ್ತೆ. ಈ ಥರ ಬಣ್ಣದ ಕೆಸವು ಅಂತ ಹೇಳ್ತೀವಲ್ಲ ಅದು. ನಾವು ತೋಟದಲ್ಲಿ ತುಂಬಾ ವರ್ಷದಿಂದ ನಾವು ಬೆಳೀತಾ ಇದ್ದೀವಿ. ಪತ್ರೊಡೆ ಮಾಡೋದಕ್ಕಿಂತಲೇ ಇರುವಂತಹ ಸೊಪ್ಪಾಗಿರುತ್ತೆ ಅದು. ನೋಡಿದ್ರಲ್ಲ ಫ್ರೆಂಡ್ಸ್, ಪತ್ರೊಡೆನ ಯಾವ ಥರ ಮಾಡ್ಬೋದು ಅನ್ನೋದನ್ನು. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನನಗೆ. ಎಲ್ರಿಗೂ ವಂದನೆಗಳು.